2026 ಕೊಪ್ಪಳ ಜಿಲ್ಲೆಗೆ 2 ಸಚಿವ ಸ್ಥಾನಗಳ ಲಾಭ, ಮತದಾರರಲ್ಲಿ ಹರ್ಷ, ಹಿರೇಬೆಣಕಲ್ ನೆಲೆ ಅಭಿವೃದ್ಧಿ ಕುರಿತು ಆಶೋತ್ತರಗಳು. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕೊಪ್ಪಳ ಜಿಲ್ಲೆಗೆ 2 ಸಚಿವ ಸ್ಥಾನಗಳು ಲಭಿಸಿವೆ. ಕನಕಗಿರಿ ಕ್ಷೇತ್ರದ ಶಾಸಕರಾದ ಶಿವರಾಜ್ ತಂಗಡಗಿ ಹಾಗೂ ಯಲಬುರ್ಗಾ ಕ್ಷೇತ್ರದ ಬಸವರಾಜ ರೆಡ್ಡಿಯವರು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಆದರೆ ಇಬ್ಬರಿಗೂ ಯಾವ ಇಲಾಖೆಗಳನ್ನು ವಹಿಸಲಾಗುವುದೆಂಬುದು ಇನ್ನೂ ಅಂತಿಮವಾಗಿಲ್ಲ. ಈ ಬೆಳವಣಿಗೆಯಿಂದ ಕೊಪ್ಪಳ ಜಿಲ್ಲೆಯ ಮತದಾರರಲ್ಲಿ ಮೆಚ್ಚುಗೆ ಮೂಡಿದ್ದು, ಇನ್ನಾದರೂ ಪ್ರಾದೇಶಿಕ ಸಮಸ್ಯೆಗಳತ್ತ ಸಚಿವರು ಗಮನ ಹರಿಸಬೇಕು ಎಂಬ ಭರವಸೆ ವ್ಯಕ್ತವಾಗಿದೆ. ವಿಶೇಷವಾಗಿ ಈಗಾಗಲೇ ಯುನೆಸ್ಕೋದ ವಿಶ್ವ ಪರಂಪರಾ ತಾತ್ಕಾಲಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಹಿರೇಬೆಣಕಲ್ ಮೊರೇರ್ಗುಡ್ಡ ಸಂರಕ್ಷಣೆ, ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮತ್ತು ಈ ಸ್ಥಳವನ್ನು ರಾಷ್ಟ್ರಮಟ್ಟದಲ್ಲಿ ಪರಿಚಯಿಸುವಲ್ಲಿ ಹೊಸ ಸಚಿವರು ತಮ್ಮ ಕರ್ತವ್ಯ ನಿರ್ವಹಿಸಬೇಕೆಂದು ಸ್ಥಳೀಯ ಜನರು ಆಗ್ರಹಿಸಿದ್ದಾರೆ. ಈ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಶಿವರಾಜ್ ತಂಗಡಗಿಯವರು ಹಿರೇಬೆಣಕಲ್ ತಾಣಕ್ಕೆ ಭೇಟಿ ನೀಡಿರಲಿಲ್ಲ ಎಂಬ ಟೀಕೆಯೂ ಇದೆ. ಈ ಸಲವಾದರೂ ಸಚಿವರಾದ ತಕ್ಷಣ ಈ ಜಗತ್ಪ್ರಸಿದ್ಧ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಕುಂದುಕೊರತೆಗಳನ್ನು ಪರಿಹರಿಸಬೇಕೆಂದು ಸ್ಥಳೀಯ ಸಮುದಾಯ ಮನವಿ ಮಾಡಿದೆ. ಹಿರೇಬೆಣಕಲ್ ಮೊರೇರ್ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷ ಮಂಜುನಾಥ್ ಗುಡ್ಲನೂರ್ ಅವರು ಈ ಬಗ್ಗೆ ಪ್ರತಿಕ್ರಿಯಿಸಿ, 2 ಸಚಿವರಲ್ಲಿ ಯಾರಾದರೂ ಈ ತಾಣದ ಬಗ್ಗೆ ಕಾಳಜಿ ವಹಿಸಿ ಇದರ ಸಂರಕ್ಷಣೆ ಮತ್ತು ಪ್ರಚಾರಕ್ಕೆ ಆದ್ಯತೆ ನೀಡಬೇಕು. ಇದು ಕೊಪ್ಪಳ ಜಿಲ್ಲೆಯ ಹೆಮ್ಮೆ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮನ್ನಣೆಯ ಸ್ಥಾನ ಎಂದು ಆಗ್ರಹಿಸಿದ್ದಾರೆ. ಇದೀಗ ಕೊಪ್ಪಳ ಜಿಲ್ಲೆಯ ಅಭಿವೃದ್ಧಿ ಕುರಿತು ಹೊಸ ಸಚಿವರ ನಡೆ ಯಾವ ದಿಕ್ಕಿನಲ್ಲಿದೆ ಎನ್ನುವುದು ಕುತೂಹಲ ಕೆರಳಿಸಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಇತ್ತೀಚೆಗೆ ಪಟ್ಟಿಯೊಂದನ್ನು ಬಿಡುಗಡೆ ಮಾಡಿದೆ. ಆ ಪಟ್ಟಿಯಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯ 2 ಶಾಸಕರುಗಳ ಹೆಸರುಗಳು ಸಚಿವ ಸ್ಥಾನಕ್ಕೆ ಆಯ್ಕೆಯಾಗಿರುವುದು ಸಂತಸ ತಂದಿದೆ. ಅದರಲ್ಲಿ ಕನಕಗಿರಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶಿವರಾಜ ತಂಗಡಗಿಯವರ ಹೆಸರು ಇದೆ. ಹಾಗೆಯೇ ಯಲಬುರ್ಗಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಸವರಾಜ ರಾಯರೆಡ್ಡಿಯವರ ಹೆಸರು ಇದೆ. ಈ ಭಾಗದ ಜನ ಒಂದಿಷ್ಟು ಆಶೋತ್ತರಗಳನ್ನು ನಿರೀಕ್ಷೆಯನ್ನಿಟ್ಕೊಂಡಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಇರತಕ್ಕಂಥ ಗಂಗಾವತಿ ತಾಲೂಕಿನ ಹಿರೇಬೆಣಕಲ್ ಗುಡ್ಡದಲ್ಲಿರ್ತಕ್ಕಂಥ ಮೋರೇರ ವಾಸಸ್ಥಳ, ನಿಜಕ್ಕೂ ಇದು 3500 ವರ್ಷಗಳ ಹಿಂದೆ ಶಿಲಾಯುಗದ ಮಾನವ ಇಲ್ಲಿ ಇದ್ದ ಸಂಸ್ಕೃತಿ ಆಚರಣೆಗಳನ್ನು ಪ್ರಪ್ರಥಮವಾಗಿ ಪ್ರಾರಂಭಿಸಿ ನಮಗೆ ಬದುಕಲು ಅನುವು ಮಾಡಿಕೊಟ್ಟಿರ್ತಕ್ಕಂಥ ಕುರುಗಳನ್ನು ನಾವು ಈಗಲೂ ಕೂಡ ಅಲ್ಲಿ ಕಾಣುವಂಥ ಶಿಲಾಕೋಣೆಗಳನ್ನು ಮತ್ತು ಅಲ್ಲಿರ್ತಕ್ಕಂಥ ಗವಿವರ್ಣ ಚಿತ್ರಗಳನ್ನು ಕೂಡ ನಾವು ಕಾಣ್ತೇವೆ. ಹಾಗಾಗಿ ಈ ಭಾಗದ ಜನ ತಮ್ಮಲ್ಲಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ನೀವು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಕೂಡಲೇ ಹಿರೇಬೆಣಕಲ್ ನೆಲೆಯ ಚಾರಣವನ್ನು ಮಾಡಬೇಕು. ಅಲ್ಲಿರ್ತಕ್ಕಂಥ ಹಿರೇಬೆಣಕಲ್ ನೆಲೆಯ ಮಹತ್ವವನ್ನು ಅರಿತು ಆ ನೆಲೆಗೆ ಸಂರಕ್ಷಣೆಯ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಮತ್ತು ಅಲ್ಲಿಗೆ ಬರುವ ಪ್ರವಾಸಿಗರಿಗೂ ಕೂಡ ಅನುಕೂಲಗಳನ್ನು ಮಾಡಿಕೊಡಬೇಕು ಅಂಥೇಳಿ ಈ ಭಾಗದ ಎಲ್ಲ ಜನರ ಪರವಾಗಿ ಮತ್ತು ಸಂಘಟನೆಗಳ ಪರವಾಗಿ ಮತ್ತು ಈ ನಾಡಿನ ಹಾಗೂ ದೇಶದ ಹಿರೇಬೆಣಕಲ್ ನೆಲೆಯ ಅಭಿಮಾನಿಗಳ ಪರವಾಗಿ ನಾನು ವಿನಂತಿ ಮಾಡ್ತೇನೆ. ತಾವು ಹಿರೇಬೆಣಕಲ್ ನೆಲೆಗೆ ಆಗಮಿಸಿ ಈ ನೆಲೆಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.